CS ಪುಟ್ಟರಾಜು ಅವರ ಸ್ಟೇಟ್ಮೆಂಟ್ ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ, ತುಂಬಾನೇ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾ ಇದೆ. ರೇವಣ್ಣನವರನ್ನ ವಶಕ್ಕೆ ಪಡಿತಾ ಇದ್ದಂತೆ ಪ್ರಜ್ವಲ್ ಕೂಡ ಸರೆಂಡರ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ CS ಪುಟ್ಟರಾಜು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಕರೆಸ್ಪಾಂಡೆಂಟ್ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, SIT ಮುಂದೆ ಖುದ್ದು ಹಾಜರಾಗ್ತಾರೆ ಪ್ರಜ್ವಲ್ ರೇವಣ್ಣ ಅಂತ ಹೇಳಿ CS ಪುಟ್ಟರಾಜು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವಾಗ ಬರ್ತಾರಂತೆ? ಇವರಿಗಾರು ಇನ್ಫಾರ್ಮೇಶನ್ ಕೊಟ್ರಂತೆ? ಸಭಾ ಈಗಾಗಲೇ HD ರೇವಣ್ಣ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡಿರುವಂತದ್ದು. ಇನ್ನು ಪ್ರಜ್ವಲ್ ರೇವಣ್ಣ ಅವರಿಗೆ ಬೇರೆ ಯಾವುದೇ ರೀತಿಯ ಆಪ್ಷನ್ ಕೂಡ ಇಲ್ಲ. ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿದೆ. ಇನ್ನೊಂದು ಕಡೆಯಲ್ಲಿ ಇವರ ಬಂಧನ ಏನಾದರೂ ಆದರೆ ನಿಜಕ್ಕೂ ಕೂಡ ಎಲ್ಲ ಒಂದು ಕಡೆ ಕುಟುಂಬಕ್ಕೆ ಅವಮಾನ ಆಗುತ್ತೆ. ಅದ್ರ ಬದಲು ತಾವೇ ಬಂದು ಸರೆಂಡರ್ ಆಗುವಂಥದ್ದು ಉತ್ತಮ ಅನ್ನುವಂಥ ಒಂದು ನಿರ್ಧಾರ, ಒಂದು ದೃಷ್ಟಿಯಿಂದ ಈ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಂಡಿರಬಹುದು. ಕಾರಣ ಏನು ಅಂತ ಹೇಳಿದ್ರೆ ಈಗಾಗಲೇ ಇಂಟರ್ಪೋಲ್ಗಳಿಗೂ ಕೂಡ ಮಾಹಿತಿ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗಬಹುದು. ಅದೇ ರೀತಿಯಲ್ಲಿ ಒಂದೊಮ್ಮೆ ಪ್ರಜ್ವಲ್ ರೇವಣ್ಣ ಅವರು ಏನಾದರೂ ಬರದೇ ಇದ್ರೆ ರೆಡ್ ಕಾರ್ನರ್ ನೋಟಿಸ್ ಅಂತ ಹೊರಡಿಸುವಂತ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿರುತ್ತೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರಿಗೆ ಎಲ್ಲಾ ರೀತಿಯ ಅಂದ್ರೆ ಅವರಿಗೆ ಯಾವ್ಯಾವ ರೀತಿಯಲ್ಲಿ ಆಪ್ಷನ್ ಇತ್ತು ಎಲ್ಲವೂ ಕೂಡ ಕ್ಲೋಸ್ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಅವರು ಅನಿವಾರ್ಯತೆಯಿಂದ ಈಗ ಬರಲೇಬೇಕು, ಅದೇ ರೀತಿಯಲ್ಲಿ ಸರೆಂಡರ್ ಆಗಲೇಬೇಕಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನ ಕೂಡ ನ್ಯಾಯಾಲಯದಲ್ಲಿ ದಾಖಲಿಸಲಾಗಿರುವಂತದ್ದು. ಸುಮಾರು 2 ಗಂಟೆಗಳ ಕಾಲ ಸಂತ್ರಸ್ತೆ CRPC 164 ಅಡಿಯಲ್ಲಿ ಹೇಳಿಕೆಯನ್ನ ಕೂಡ ದಾಖಲಿಸಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ನಿಜವಾಗ್ಲೂ ಕೂಡ ಸಂಕಷ್ಟ ಅವತ್ತೇ ಎದುರಾಗಿತ್ತು. ಅದರಲ್ಲೂ ಕೂಡ CID ಯಾವತ್ತು FIR ನ ಮಾಡ್ಕೊಳ್ತು, ಆ ಸಂದರ್ಭದಲ್ಲಿ IPC ಸೆಕ್ಷನ್ 376 ಅನ್ನ ಆಡ್ ಮಾಡಿದಂತ ವೇಳೆಯಲ್ಲೇ ಪ್ರಜ್ವಲ್ ರೇವಣ್ಣ ಅವರಿಗೆ ನಿಜಕ್ಕೂ ಕೂಡ ಸಂಕಷ್ಟ ಅನ್ನುವಂಥದ್ದು ಎದುರಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರೇ ಬಂದು ಸರೆಂಡರ್ ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಸ್ವಲ್ಪ ಮಟ್ಟಿನ ಮುಜುಗರವನ್ನು ತಪ್ಪಿಸಿಕೊಳ್ಳಬಹುದು. ಆದ್ರೆ ಇದೇ ರೀತಿಯಲ್ಲಿ ಅಂದ್ರೆ SIT ಅಧಿಕಾರಿಗಳೇ ಹೋಗಿ ಹುಡುಕಿ ಅವರನ್ನ ವಶಕ್ಕೆ ಪಡೆದ್ರೆ ನಿಜಕ್ಕೂ ಕೂಡ ಸಾಕಷ್ಟು ಅವಮಾನ ಅನ್ನುವಂಥದ್ದು ಎದುರಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ HD ರೇವಣ್ಣ ಅವ್ರನ್ನ ವಶಕ್ಕೆ ಪಡೆಯುವಂತ ಒಂದು ಕೆಲಸ ಆಗಿದೆ. ಮುಂದಿನ ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರೇ ಬಂದು ಈಗ ಸರೆಂಡರ್ ಆಗ್ತಾರೆ ಅನ್ನುವಂಥ ಒಂದು ಮಾತು ಕೂಡ ಕೇಳ್ಬರ್ತಾ ಇರೋದ್ರಿಂದಾಗಿ JDS ನಾಯಕರಿಂದ ಆ ಒಂದು ಮಾತಿಗೆ ಪುಷ್ಟಿ ಕೊಡುವಂತೆ ನಾವು ಟೆಕ್ನಿಕಲಿ ಗಮನಿಸ್ತಾ ಹೋದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಬೇರೆ ದಾರಿಯೇ ಇಲ್ಲ. ಅನಿವಾರ್ಯತೆಯಿಂದ ಅವರು ಬರಲೇಬೇಕು, ಅದೇ ರೀತಿಯಲ್ಲಿ ಸರೆಂಡರ್ ಆಗಲೇಬೇಕು, SIT ವಿಚಾರಣೆಯನ್ನ ಎದುರಿಸಲೇಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲೇ ಪ್ರಜ್ವಲ್ ರೇವಣ್ಣ ಅವರು ಬಂದು ಸರೆಂಡರ್ ಆಗ್ತಾರೆ ಅನ್ನೋದನ್ನ ಈಗಾಗಲೇ JDS ಮುಖಂಡರು ಕೂಡ ಹೇಳ್ತಾ ಇರುವಂತದ್ದು ಇಲ್ಲಿ ಸ್ಪಷ್ಟವಾಗಿದೆ. ಅದರಲ್ಲೂ ಕೂಡ ಮುಖ್ಯವಾಗಿ IPC ಸೆಕ್ಷನ್ 376 ಏನಿದೆ ಅದರ ಅಡಿಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿರೋದ್ರಿಂದಾಗಿ ಇವರನ್ನ ಬಂಧಿಸಲೇಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈಗಾಗಲೇ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಲ್ಲಿ ಇದ್ರೂ ಕೂಡ ಅವರು ತಲೆಮರೆಸಿಕೊಂಡಿದ್ದಾರೆ ಅಂತಾನೆ SIT ಈಗ ತೋರಿಸ್ತಾ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಅವರನ್ನ ಬಂಧಿಸುವಂತ ಒಂದು ಕೆಲಸ ಏನಿದೆ ಅದು ಆಗ್ಲೇಬೇಕು. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರೇ ಬಂದು SIT ಮುಂದೆ ಸರೆಂಡರ್ ಆದ್ರೆ ಅಂದ್ರೆ ಇಲ್ಲಿ ಅವರಿಗೆ ಒಂದ್ ಸ್ವಲ್ಪ ಮಟ್ಟಿನ ಮುಜುಗರವನ್ನು ತಪ್ಪಿಸಿಕೊಳ್ಬಹುದು. ಅಥವಾ SIT ಅಧಿಕಾರಿಗಳೇ ಅವರನ್ನ ಬಂಧಿಸಿದ್ರೆ ನಿಜಕ್ಕೂ ಕೂಡ ಸಾಕಷ್ಟು ಅವಮಾನವನ್ನ ಕುಟುಂಬ ಎದುರಿಸಬೇಕಾಗುತ್ತೆ ಅನ್ನುವಂಥ ದೃಷ್ಟಿಯಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರೇ ಬಂದು ಸರೆಂಡರ್ ಆಗ್ತಾರೆ ಅನ್ನುವಂಥ ಒಂದು ಮಾಹಿತಿಯನ್ನ ನಾಯಕರುಗಳು ಬಿಟ್ಕೊಡ್ತಾ ಇರಬಹುದು. ಸಭಾ, ಧನ್ಯವಾದ ಪ್ರಜ್ವಲ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.